ಈ ಮುಕುಲ್ ರಾವ್ ಇರ್ಬೋದು, ಅಜಿತ್ ಪವಾರ್ ಅವ್ರು ಇರ್ಬೋದು, ಪ್ರಫುಲ್ ಪಟೇಲ್ ಅವ್ರು ಇರ್ಬೋದು, ಛಗನ್ ಭುಜ್ಬಲ್ ಅವ್ರು ಇರ್ಬೋದು, ಇವರೆಲ್ಲರದು ನಿಮ್ಮ ಹೇಮಂತ್ ಶರ್ಮಾ ಬಿಸ್ವಾಸ್ ಅವ್ರು ಇರ್ಬೋದು, ನಾರಾಯಣ್ ರಾಣೆ ಇರ್ಬೋದು, ಎಲ್ಲರ ಮೇಲೂ ಕೇಸ್ ಇದೆ. ಆದ್ರೆ ಬಿಜೆಪಿ ಸೇರಿದ್ರೆ ಅವ್ರು ಪಾರಾಗ್ತಾರೆ. ಸೊ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಲ್ಲ ಅಂದ್ರೆ ಇನ್ನೇನಂತ ನಾವು ಹೇಳ್ಬೋದಾಗ್ತದೆ. ಈಗ ವಿಶೇಷವಾಗಿ 14 ಆಪೋಸಿಷನ್ ಪಾರ್ಟೀಸ್ ಅವರು ಐಟಿ ಇವರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ಪೆಟಿಷನ್ ಕೂಡ ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇಡಿ ವಿರುದ್ಧ. ಅದು ಕೂಡ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟಿಗೆ. 121 ಪೊಲಿಟಿಕಲ್ ಲೀಡರ್ಸ್ ಮೇಲೆ ಇವರು ದಾಳಿ ಮಾಡಿದ್ದಾರೆ ಇಲ್ಲಿವರೆಗೂ. 121 ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ 115 ಅದು ವಿರೋಧ ಪಕ್ಷದವರು. ಇಲ್ಲಿವರೆಗೂ 3000 ರೇಡ್ಗಳು ಐಟಿ ಇಡಿಯವರು ಮಾಡಿದ್ದಾರೆ ಪೊಲಿಟಿಕಲ್ ಲೀಡರ್ಸ್ ಮೇಲೆ. ಎಷ್ಟು? 3000. ಅದರಲ್ಲಿ ಪ್ರಾಸಿಕ್ಯೂಷನ್ಗೆ ಇಟ್ ಈಸ್ ಲೆಸ್ ದನ್ 25%, ವಿಚ್ ಹ್ಯಾಸ್ ಲೆಡ್ ಟು ಪ್ರಾಸಿಕ್ಯೂಷನ್. ಮಿಕ್ಕಿದೆಲ್ಲ ವಾಷಿಂಗ್ ಮಿಷಿನ್ ಗಾನ ಹೋಗ್ಬಿಟ್ಟಿದೆ ಅಥವಾ ಹೆದರ್ಸ್ತಾ ಇದ್ದಾರೆ. ನಾವು ಹೇಮಂತ್ ಸೊರೇನ್ ಅವ್ರ ಇಶ್ಯೂ, ಜಾರ್ಖಂಡ್ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಿದ್ರು, ಒಬ್ಬ ಮುಖ್ಯಮಂತ್ರಿಗೆ ನೀವು ಯಾವ ವಿತೌಟ್ ಎನಿ ಎವಿಡೆನ್ಸ್, ವಿತೌಟ್ ಎನಿ ಕೇಸ್ ಹೇಗೆ ನೀವು ಇಟ್ಕೊಂಡ್ರಿ ಅವರಿಗೆ ಅಂತ ಕೇಳಿದ್ವಿ. ಚೀಮಾರಿ ಹಾಕಿದ್ದಾರೆ. ಮತ್ತೆ ಕರ್ನಾಟಕಕ್ಕೆ ಬರೋದಿದ್ರೆ ಈ ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಇಷ್ಟು ಆಸಕ್ತಿ ಇಡಿ ಅವರಿಗೆ ಐಟಿ ಅವರಿಗೆ ಬಂದಿದೆ ಅಲ್ಲ, ಇದೇ ಆಸಕ್ತಿ ಯಾಕೆ ಹಿಂದಿನ ಸರ್ಕಾರದಲ್ಲಿ ಬಂದಿಲ್ಲ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ 77 ಕೋಟಿ ರೂಪಾಯಿ ಯೆಸ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿರೋದು, ಅದ್ರ ಬಗ್ಗೆ ಯಾಕೆ ಬಂದಿಲ್ಲ? ಎಪಿಎಂಸಿ 47.16 ಕ್ರೋರ್ಸ್ ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಹಗರಣ ಆಗಿರೋದು, ಅದ್ರ ಬಗ್ಗೆ ಯಾಕೆ ಕಾಳಜಿ ವಹಿಸಿಲ್ಲ? ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮ 23 ಕೋಟಿ ರೂಪಾಯಿ SBI ಬ್ಯಾಂಕ್, ಯಾಕೆ ಅದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ? ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 5 ಕೋಟಿ ರೂಪಾಯಿ, ಅದ್ರ ಬಗ್ಗೆ ತನಿಖೆ ನಡೆದಿಲ್ಲ. ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ 47 ಕೋಟಿ ರೂಪಾಯಿ, ಇದ್ರ ಬಗ್ಗೆ ಬಿಜೆಪಿ ಅವ್ರ ಪ್ರಸ್ತಾವನೆಯನ್ನ ಇಲ್ಲ, ಉಸಿರೇ ಬಿಡ್ತಾ ಇಲ್ಲ. ಇದ್ರು ಒಬ್ಬ ಮಾಜಿ MLC ಅವರು ಅರೆಸ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ಇವರು ಚಕಾರಿಸ್ತಾ ಇಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಲ್ಲಿ ಹಿಂದಿನ ಸರ್ಕಾರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ 10 ಕೋಟಿ ಆಗಿದೆ. KIDB ದುಡ್ಡು ಸೇಲಂ ಬ್ಯಾಂಕಿಗೆ ಹೋಗಿದೆ. ಇವತ್ತೇನು ಇವರೆಲ್ಲ ಬೇರೆ ಬೇರೆ ಕಡೆ ಹೋಗಿದೆ ಅಂತ ಎಲ್ಲ ಬಾಯ್ ಪಡ್ಕೊಂತ ಇದಾರಲ್ಲ, ಇವರ ಅವಧಿನಲ್ಲಿ KIDB ಬ್ಯಾಂಕ್ ಸೇಲಂಗೆ ಹೋಗಿದೆ. ಅವಾಗ ಯಾಕೆ ಇಡಿ ಐಟಿ ಅಥವಾ ಬಿಜೆಪಿ ಅವರ ಆಸಕ್ತಿ ತೋರಿಸಿಲ್ಲ? ನೀವು ಒಟ್ಟಾರೆ ಇದು ನೋಡಿದ್ರೆ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಟು ಟಾಪಲ್ ದ ಗವರ್ಮೆಂಟ್ ಅಂತ ತಾವು ಹೇಳ್ಬೋದಾ? ಇಲ್ಲ ಹೇಳಿ ನೀವೇ. ಉದಾಹರಣೆಗಳಿದೆ, 1 ದಶಕದ ಉದಾಹರಣೆಗಳಿದೆ. ಈಗ ಮುಂದೆ ಪೊನ್ನಣ್ಣನವರು ಮತ್ತೆ ಸಂತೋಷ್ ಲಾಡ್ ಅವರೆಲ್ಲ ಸವಿಸ್ತಾರವಾಗಿ ಹೇಳ್ತಾರೆ ಯಾವ ರೀತಿ ನಮ್ಮ ಅಧಿಕಾರಿಗಳಿಗೆ ಐಟಿ ಆಫೀಷಿಯಲ್ಸು, ಇಡಿ ಆಫೀಷಿಯಲ್ಸು ಕೇಂದ್ರ ಸರ್ಕಾರದ ಒತ್ತಡದ ಮೇರೆಗೆ ಕೆಲವು ಹೆಸರುಗಳನ್ನ ಹೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ಫೋರ್ಸಿಂಗ್ ಅವರ್ ಆಫೀಸರ್ಸ್, ದೇ ಆರ್ ಫೋರ್ಸಿಂಗ್ ಅವರ್ ಪೀಪಲ್. ಸಿಎಂ ಅವ್ರ ಹೆಸರು ಹೇಳಿ, ಇದು ಚುನಾವಣೆ ಖರ್ಚಾಗಿದೆ ಅಂತ ಹೇಳಿ, ಇದು ಆಂಧ್ರ ಚುನಾವಣೆಗೆ ಹೋಗಿದೆ, ಬೆಳ್ಳಾರಿ ಚುನಾವಣೆಗೆ ಯೂಸ್ ಮಾಡಿದ್ದಾರೆ. DCM ಅವ್ರ ಹೆಸರು ಹೇಳಿ, ಸಚಿವರ ಹೆಸರು ಹೇಳಿ, ಅದಕ್ಕೆ ಇದು ಒಂದು ವ್ಯವಸ್ಥಿತವಾದಂತ ಸಂಚು ನಡೆದಿದೆ. ಕಂದಾಯ ಸಚಿವರು ಹೇಳಿದಾಗೆ ಇದಕ್ಕೆ ಯಾವುದಕ್ಕೂ ನಾವು ಬಗ್ಗವರಲ್ಲ, ಜಗ್ಗವರಲ್ಲ. ಕಳೆದ 10 ವರ್ಷದಿಂದ ಇದೇನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈಗ ಇನ್ನ ಹೆಚ್ಚು ಶಕ್ತಿ ಜನರು ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ಅವಶ್ಯಕತೆ ಇದ್ರೆ ವಿ ವಿಲ್ ಅಫ್ಕೋರ್ಸ್ ಪೊಲಿಟಿಕಲಿ ನಾವು ಟ್ಯಾಕಲ್ ಮಾಡೇ ಮಾಡ್ತೀವಿ. ಅದ್ರ ಜೊತೆಗೆ ಲೀಗಲಿ ನಾವು ಏನ್ ಮಾಡಬೇಕು ಅದನ್ನು ಕೂಡ ನಾವು ನೋಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.